ನಾವು ಅವ್ರ ಜೊತೆ ಕಂಪೇರ್ ಮಾಡ್ತಾ ಹೋದರೆ ನಮ್ಮ ಬದುಕಿಗೆ ಅರ್ಥನೇ ಇಲ್ಲ. ನನ್ನ ಜೊತೆ ಸಿದ್ದರಾಮಯ್ಯ ಜೊತೆ ಇದ್ದರು, ಯಡಿಯೂರಪ್ಪ ಇದ್ದ, ಕುಮಾರಸ್ವಾಮಿ ಇದ್ದ, ಡಿ ಕೆ ಶಿವಕುಮಾರ್ ಇದ್ದ, ಬಂಗಾರಪ್ಪ ಜೊತೆ ಕೂತಿದ್ರು. ಅವ್ರು ಕೂತ ತಕ್ಷಣ ಅವ್ರಂಗೆ ನಾವು ಹಾಕಾಗಲ್ಲ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ಇಫ್ ಯು ಡೂ ಸೋ ಯು ಆರ್ ಇನ್ಸಲ್ಟಿಂಗ್ ಯುವರ್ ಸೆಲ್ಫ್. 12 ಎಕರೆ ಒಬ್ಬರೇ ಮೇಂಟೈನ್ ಮಾಡ್ತಾರೆ. ಇಲ್ಲ ಒಳ್ಳೇದು ಮಾಡೋದೇ ಕೆಟ್ಟದ್ದು ಅನ್ಸ್ಬಿಡುತ್ತೆ ಈಗ. ಆಮೇಲೆ 3 ಬಿಟ್ಟವ್ರನ್ನ ಯಾರು ಕೇಳಲ್ಲ. ನಾವು ಕರೆಕ್ಟಾಗಿ ಬದುಕ್ತೇವ್ರಲ್ಲೇ ನಿಮ್ಮ ಅವ್ರು ಅಂದ್ರೂ ಬಿಡಲ್ಲ ನಮಗೆ. ನನಗೊಂದು 56,000 ರೂಪಾಯಿ ಬರೋದು ಅಟ್ಲೀಸ್ಟ್. 3 ಲಕ್ಷ ಸಂಬಳ ತಗೊಂಡ್ರು 10,000 ರೂಪಾಯಿ ಸಾಕ ಸರ್ ನಿಮಗೆ? ಏನು ನಮಗೆ ಯಾವ ಶೋಕಿಗಳಿಲ್ಲಲ್ರಿ. ಹೂಗಾರ ಎಲೆಕ್ಷನ್ ಇಲ್ಲಕ್ಕೆ ಬಂದವ್ರೆ. ಎಂಥ ಜನ ಇದ್ದಾರೆ ಅಂದರೆ ಹಲಾಲ್ಕೋರು. ನಿಜವಾಗ್ಲೂ ಇವತ್ತೇನಾದರೂ ಲಕ್ಷ್ಮಣ ಹೂಗಾರ ಅಂಥೇಳಿ ಯಾರಾದರೂ ಒಂದು 4 ಜನ ಗುರುತಿಸ್ತಾ ಇದ್ರೆ ಅದಕ್ಕೆ ನಮಗೆ ಮೂಲ ಕಾರಣ ನಮ್ಮ ತಾಯಿ ತೀರೋಗ್ಬಿಟ್ಟು ನಾನು ಇನ್ನೋವಾಗ 19 ವರ್ಷ. ನಾನು ನ್ಯೂಸ್ 18 ಬಿಟ್ಟು ಬಂದ ಮೇಲೆ 180 ನಿಂಬೆ ಗಿಡ ಹಾಕಿದೆ, ಬಾಲಾಜಿ ವೆರೈಟಿ. ಉತ್ತರ ಕರ್ನಾಟಕದಂತೂ ತುಂಬ ಜನ ಕಂಡಿಡ್ತಾರೆ ನಿಮ್ಮ ಸ್ಲ್ಯಾಂಗ್. ಬಟ್ ನೀವು ಮಧ್ಯ ಕರ್ನಾಟಕದಲ್ಲಿ ನಿಮ್ಮ ಕರ್ಮಭೂಮಿ ಆಗಿ ಅಲ್ಲ. ಮಧ್ಯ ಕರ್ನಾಟಕ ಏನಂದರೆ ನಾನು ವಿದ್ಯಾರ್ಥಿ ಚಳವಳಿಲಿದ್ದೆ 96 ಎಲ್ಲ ಗುಲ್ಬರ್ಗದಲ್ಲಿದ್ದಾಗ. ಆಗಲೇ ನಾನು ತ್ರಿಶೂರಲ್ಲಿ ನಡೆದಂಥ ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಅಲ್ಲಿಂದ ಪ್ರತಿನಿಧಿ, ರಾಜ್ಯ ಪ್ರತಿನಿಧಿ ಹೋಗಿದ್ದೆ. ಆವಾಗಲೇ ಚಿತ್ರದುರ್ಗ ಜಾಸ್ತಿ ಸಂಪರ್ಕ. ಇಲ್ಲೆಲ್ಲ ಭದ್ರಾ ಹೋರಾಟ, ನಮ್ಮ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆ ನಾಯಕರುಗಳು, ಕಿಸಾನ್ ಸಭಾ ನಾಯಕರು ಅವಾಗ ಬಂದು ಹೋಗ್ತಿದ್ದೆ. ದಾವಣಗೆರೆ ಅವಾಗ ಇನ್ನೂ ಜಿಲ್ಲೆ ಆಗಿರಲಿಲ್ಲ, ಚಿತ್ರದುರ್ಗ ಜಿಲ್ಲೆಯಲ್ಲಿತ್ತು. ಅಲ್ಲಿ ಭಾಳಷ್ಟು ಜನ ಲೀಡರ್ಗಳು. ಇಲ್ಲೇ ನಮ್ಮ ಇಲ್ಲಿ ಮೇರಿನಹಳ್ಳಿ ರಾಮಣ್ಣ ಅಂತೇಳಿ, ಅವರು ಫಾಲಿಫೈಬರ್ಸ್ ಹರಿಯರ್ ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕ ನಾಯಕರು. ಅವ್ರ ಮಗ ಧನಂಜಯ ಲಾಯರ್, ಇನ್ನೊಬ್ಬರು ಬಸಂತ್ ಅಂತೇಳಿ ಅವನು ಈ ಬಿಸ್ನೆಸ್ ಮಾಡ್ತಾರೆ. ಅವ್ರಿಬ್ಬರು ನಮ್ಮ ರೂಮ್ಮೇಟ್ ಆಗಿದ್ದರು. ಆವಾಗ ನಮ್ಮ ತಾಯಿ ತೀರೋಗ್ಬಿಟ್ಟು ನಾನು ಇನ್ನೋವಾಗ 19 ವರ್ಷ ಬೆಂಗಳೂರು ಬಂದಿದ್ದೆ ITI ಮುಗಿಸ್ಕೊಂಡು. ಆವಾಗ ಇಲ್ಲ ನಾವು ಊರಾಗೆ ನಮ್ಮ ಅಪ್ಪಾಜಿ ಇಲ್ಲ ನಾನು ಇಲ್ಲೇ ಇರ್ತೀನಿ, ಸುಮ್ಮನೆ ಒಂದು 4 ಎಕರೆ ಜಮೀನು ಕೊಡ್ಸಪ್ಪ, ನಾನು ಬೆಂಗಳೂರಿನಾಗ ಸೆಟ್ ಆಗಲ್ಲ ನನಗೆ, ಅಲ್ಲಿಂದ ಅಡ್ಡಾಡೋದು, ನೀವು ಅಲ್ಲೇ ಇರಿ, ಯಾವಾಗ ಒಂದ್ಸಲ ಬಂದು ಹೋಗ್ತೀನಿ. ಅವ್ರು ರಾಮಣ್ಣರೇ ನೀವು ನನ್ನ ಮಗ ಇದ್ದ, ಅವ್ರು ಒಕ್ಕಲಿಗರು. ನಮ್ಮ ರೂಮ್ಮೇಟ್ ಆಗಿದ್ರ 2 ಮಕ್ಕಳು. ಅವ್ರ ಹೆಂಡತಿ ಯಾವಾಗಲೂ ಬಂದು 1 ತಿಂಗಳು ಇರೋರು ಅವ್ರ ಮನೆಯವರು. ಇವರು ಬಂದವಾಗ ನಾವು ಇಲ್ಲಿ ಹಬ್ಬ 6 ದಿನಕ್ಕೆ ಬರ್ತಿದ್ವಿ. ಅಂದರೆ ಅವಾಗಿಂದ ಹಿರಿಯೂರು ಸಂಪರ್ಕ ಜಾಸ್ತಿ. ಸರ್, ಈ ಎಷ್ಟು ಎಕರೆ ಜಮೀನು ಸರ್? ಇದು 12 ಎಕರೆ ಜಮೀನು. ಯಾವಾಗ ತಗೊಂಡಿದ್ದು? ಇದು 2005 ತಗೊಂಡಿದ್ದು. 2005. 12 ಎಕರೆ. ಈಗ ಈ ಇದರಲ್ಲಿ ಏನೇನು ಕೃಷಿ ಮಾಡಿದ್ದೀರಾ ಸರ್? ಇದರಲ್ಲಿ ಒಂದು 300 ತೆಂಗಿನ ಗಿಡ ಇದ್ದಾವೆ. ಅದು ಇಂಟರ್ ಕ್ರಾಪು. ಅದು ಹಾಕಿ ಈಗ 4 ವರ್ಷ ಮುಗಿದು 5ನೇ ವರ್ಷ ರನ್ನಿಂಗು. ಈ ವರ್ಷದಿಂದ ಸ್ವಲ್ಪ ಉಸಿರಾಡಂಗೆ ವಾರಕ್ಕೆ 1,000-2,000 3,000 ನಾನೇ ಬಿಡಿಸ್ಕೊಂಡು ಹೋಗಿ ತರಕಾರಿ ಅಂಗಡಿ ಕೊಡ್ತೀನಿ, ಹೋಟೆಲ್ ಕೊಡ್ತೀನಿ. ನೀವೇ ತಗೊಂಡೋಗಿ ಕೊಡ್ತೀನಿ? ನಾನೇ ಕೇಳ್ರಿ, ನಾನು ಕೂಲಿನೇ ಹಚ್ಚಲ್ಲ. 12 ಎಕರೆ ಒಬ್ಬರೇ ಮೇಂಟೈನ್ ಮಾಡ್ತೀನಿ. ಒಬ್ಬರೇ ಮೇಂಟೈನ್ ಇಲ್ಲ ಕೇಳ್ರಿ. ಗ್ರೇಟ್ ಅಲ್ವಾ ಸರ್? ಕೂಲಿ ಹಚ್ಚಿಲ್ಲ, ಕೂಲಿ ಇಕ್ಕಿಲ್ಲ. ಎಷ್ಟು ಬೋರ್ ಇದೆ ಈಗ 12 ಎಕರೆಗೆ? 3 ಇತ್ತು. 2 ಬೋರ್ ಅಲ್ಲೇ ನಿಂತಿದ್ದಾವೆ. ಲಾಸ್ಟ್ ಇಯರೇ ಒಂದು ನಿಂತು, ಮೊನ್ನೆ 2 ತಿಂಗಳಿಂದ ಒಂದು ನಿಂತು. ಅದೊಂದು 1/4 ಗಂಟೆ ಬರುತ್ತೆ, ಆಮೇಲೆ ಆಫ್ ಆಗುತ್ತೆ. ಒಂಥರ ಹುಚ್ಚು ಒಯ್ದಂಗೆ ಬರುತ್ತೆ ನೀರು. ಸಣ್ಣ ಮಕ್ಕಳು ಹುಚ್ಚು ಒಯ್ದಂಗೆ ಬರುತ್ತೆ, ಆಮೇಲೆ ಬಂದ್ ಮಾಡ್ಬಿಡ್ತೀನಿ. ಇದೊಂದು ಬೋರ್ ಇದೆಯಲ್ಲ, ಇದೊಂದು 2 ಇಂಚ್ ಹೊಡಿತು. ಈಗ ಆಲೇ 1 ತಿಂಗಳಿಂದ ಆಲೇ ಡೌನ್ ಆಗೈತೆ ಕೆಪಾಸಿಟಿ. 1.5 ಗಂಟೆ ಚೆನ್ನಾಗಿ ಬರುತ್ತೆ. ಅವಾಗ ಏನು ಮಾಡ್ತೀನಿ, ಸ್ವಲ್ಪ ನಿಂಬೆ ಗಿಡಕ್ಕೆ, ಸ್ವಲ್ಪ ಅಡಿಕೆ ಗಿಡ ಒಂದು 450 ಚೆನ್ನಾಗಿದ್ದಾವೆ. ಒಂದು 150 ಗಿಡ ಅವಾಗ ನೀರು ಹೋಗಲಿಲ್ಲ ಮೇಲೆಗೆ ಅಪ್ಪಿಗೆ. ಅದು ಗಿಡ ಹೋಗ್ಬಿಟ್ಟು ಹೋದ್ಮೇಲೆ ಏನು ಮಾಡಿದೆ, ಮತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಪೈಪ್ಲೈನ್ ಮಾಡ್ಕೊಂಡು ಒಂದು 400 ಚಿಲ್ಲರೆ ಚೆನ್ನಾಗಿದ್ದಾವೆ. ಅವು ಅಂದರೆ ಈ ವಿಪರೀತ ಸೆಕೆ, 35 ಡಿಗ್ರಿ ಇರೋದು ಈ ಸಲ 40ಕ್ಕೆ ಬಂದೈತೆ. ನಮ್ದು ಒಬ್ಬಂದೇ ಅಲ್ಲ, ಇಲ್ಲೆಲ್ಲ ಇಡೀ ಸರೌಂಡಿಂಗ್ ಏರಿಯಾ, ನಮ್ಮ ಬರಂಗಿರಿ, ಗುಡಿಹಳ್ಳಿ, ಗೋನಹಳ್ಳಿ, ಬೀರನಹಳ್ಳಿ ಈ ಭಾಗದ ಪಾಪ ರೈತರು ಟ್ಯಾಂಕರ್ ನೀರು ಹೊಡಿಸಿ ಎಲ್ಲ ತೋಟ ಕಳ್ಕೊಳ್ತಿದ್ದಾರೆ. 1.5 ಕಿಲೋಮೀಟರ್ ಡ್ಯಾಮ್ ಇದೆ. ದೀಪದ ಕೆಳಗೆ ಕತ್ತಲೇ ಇಲ್ಲ ನಮಗೆ. ಇಲ್ಲಿ ಕೆರೆಗಳು ತುಂಬಿಸ್ಬೇಕು. ನಾವೆಲ್ಲ ಹೋರಾಟ ಮಾಡಿದಾಗ ಎಲ್ಲ ಕೆರೆ ತುಂಬಿಸ್ಬೇಕು ಅಂತ ಹೋರಾಟ ಮಾಡಿದ್ವಿ. ಆಮೇಲೆ 360 ಕೆರೆ ತುಂಬಬೇಕಂತಿದೆ ಭದ್ರಾ ಯೋಜನೆ ಇದರಲ್ಲಿ ವ್ಯಾಪ್ತಿಯಲ್ಲಿ. ಅವಾಗ ನಾನೇ ಎಲ್ಲ ರೈತರನ್ನ ಎಲ್ಲ ಸಂಘಟನೆ ಒಂದು ಮಾಡ್ಕೊಂಡು ಬಯಲುಸೀಮೆ ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ವಿಧಾನಸೌಧವರೆಗೂ MB ಪಾಟೀಲ್ ನೇತೃತ್ವದಲ್ಲಿ ಸಭೆ ಆಯಿತು ನೀರಾವರಿ ನಿಗಮದಲ್ಲಿ. ಎಲ್ಲ 100 ಸ್ವಾಮೀಜಿಗಳು, ಸೆನೆಟ್ ಹಾಲಲ್ಲಿ ಜಯಚಂದ್ರ, ಆಮೇಲೆ ಉಸ್ತುವಾರಿ ಸಚಿವ ಆಂಜನೇಯ ಎಲ್ಲ ಕರ್ಕೊಂಬಂದು, ನಮ್ಮ ಅಡ್ವೊಕೇಟ್ ಜನರಲ್ ನಿಮ್ಮ ರವಿವರ್ ಕುಮಾರು ಅವ್ರನ್ನ ಕರ್ಕೊಂಬಂದು ಅಡ್ವೊಕೇಟ್ ಜನರಲ್ ಬರ್ರಿ ಅಂತೇಳಿ ಭಾಳ ದೊಡ್ಡ ಸಭೆ ಆಗಿ ಭಾಳ ಇಂಪ್ರೆಸ್ ಆಗಿ, ಮತ್ತೆ ಎಲ್ಲ ಹಳ್ಳಿಯಲ್ಲೂ ಎಲ್ಲ ಜನಗಳನ್ನ ಸಂಘಟನೆ ಮಾಡಿ ಹಳ್ಳಿಗೆ ಹೋಗಿ ಎಲ್ಲ ರೈತ ಸಂಘಟನೆ ಪಾಪ ಸುಳ್ಳು ಹೇಳ್ಬಾರ್ದು, ಪ್ರತಿಯೊಬ್ಬರು ಅವತ್ತು ಕಷ್ಟಪಟ್ಟಿದ್ದಕ್ಕೆ ಇವತ್ತು 2 TMC ನೀರು ಬಂತು. ನನಗೆ ಅವಾಗ ಅಪಪ್ರಚಾರ, ಹೂಗಾರ ತೋಟಕ್ಕೆ ನೀರು ಬರುತ್ತೆ, ಹೂಗಾರ ಎಲೆಕ್ಷನ್ ಇಲ್ಲಕ್ಕೆ ಬಂದವ್ರೆ, ನಮ್ಮ ನಡ ಎಂಥ ಜನ ಇದ್ದಾರೆ ಅಂದರೆ ಹಲಾಲ್ಕೋರು. ನಿಜವಾಗ್ಲೂ ಒಳ್ಳೇದು ಮಾಡೋದೇ ಕೆಟ್ಟದ್ದು ಅನ್ಸ್ಬಿಡುತ್ತೆ ಈಗ. ಆಮೇಲೆ 3 ಬಿಟ್ಟವ್ರನ್ನ ಯಾರು ಕೇಳಲ್ಲ. ನಾವು ಕರೆಕ್ಟಾಗಿ ಬದುಕ್ತೇವ್ರಲ್ಲೇ ನಿಮ್ಮ ಅವ್ರು ಅಂದ್ರೂ ಬಿಡಲ್ಲ ನಮಗೆ. ನನಗೆ ಅದೇ ಬೇಜಾರಾಗ್ಬಿಡ್ತು. ನಮಗೆ ನೋಡಿ ಇವತ್ತು ನೀರಿಲ್ಲ. ನೀರು ಅವ್ನು ಬಸವರಾಜ ಬೊಮ್ಮೆ ಪುಣ್ಯಾತ್ಮ ಆಯಪ್ಪ ಬೆಳಗಾವಿ ಸಮಾವೇಶ ಮಾಡ್ದಂಗೆ, ಹೂಗಾರ ನಿನಗೊಂದು ಅರ್ಧ TMC ಕೊಡ್ತೀನಿ ಅದ, ನಂದು ಅರ್ಧ ಚೊಂಬು ನೀರು ಕೊಡು ಫಸ್ಟ್ ಹಾಕೊಂಡಿ ನಾನು. ಅಲ್ಲ ಬರಲೇ ಇಲ್ಲ. ನಮ್ಗೆ ಕೇಳ್ರಿ, ಇಲ್ಲೇ ಇದೀವಲ್ಲ ನೀವು ರೈತರು ಅಷ್ಟು ಜನ ಕೇಳಿ, 1 ಚಂಬು ನೀರು ಬಂದಿಲ್ಲ. ನಾವು ಬರೀ ಆ ಕೋಡಿ ಬಿತ್ತು ಅಂತ ಹೋಗ ನೀರಾಗ ಬರೀ ಉಳ್ಳಾಡಿದಾಗ್ಬಿಡುತ್ತೆ ಎಲ್ಲರೂ. ಓಕೆ ಸರ್, ನಾನು
ನಿಮ್ ತೋಟ ಎಂಟ್ರಿ ಆಗಿದ ತಕ್ಷಣ ನೋಡಿದೆ ಕೆಲವೊಂದು ತೋಟಗಳಿಗೆ ಹೋದ್ರೆ ಈ ಔಷಧಿಗಳು, ಟ್ರಾಕ್ಟರ್, ಮಿನಿ ಟಿಲ್ಲರ್, ಅವು ಇವು ಇಟ್ಕೊಂಡಿರ್ತಾರೆ. ನಿಮ್ಮಲ್ಲಿ ಎಂತದ್ದು ಇಲ್ಲ, ಪೈಪ್ ಇಲ್ಲ ನಾವೆಲ್ಲ ಬ್ಯಾಸನೆ ಮಾಡಿಸಿಲ್ಲ, ಸಹಜ ಕೃಷಿ ಇದೆ. ಸಹಜ ಇದೆ, ಎಷ್ಟಾಗುತ್ತೆ ಅಷ್ಟು ಸಹಜ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಭಾಳ ಜನ ತಪ್ಪು ತಿಳ್ಕೊಬೇಡ್ರಿ, ಭಾರಿ ಪ್ರಗತಿಪರ ರೈತ, ಆ ಪದ್ಧತಿ ಈ ಪದ್ಧತಿ, ಯಾವ ಪದ್ಧತಿ ಇಲ್ಲ. ನಮಗೇನು ಸರಿ ಅನ್ಸುತ್ತೋ ಅದನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಓಕೆ, ನಮ್ಗೆ ಸರಿ ಅನ್ಸಿದ್ದು ನಾವು ಪೂರ್ವಿಕರು ಏನ್ ಮಾಡಿದ್ರೆ ಅದು ಏನ್ ನಮ್ಮ ಫೇಲ್ಯೂರ್ಸ್ ನಾವೇನೋ ಒಂದು ಮಾಡಕ್ಕೆ ಹೋಗಿರ್ತೀವಿ, ತಪ್ಪಾಗತ್ತಾ, ಅಯ್ಯೋ ಇದು ಮಾಡೋದು ಬೇಡಪ್ಪ ಅಂತ ಕೈ ಬಿಡೋದು ಅಷ್ಟೇ, ಬೇರೆ ಏನು ಮಾಡೋದು. ನಾನು ತೆಂಗಿನ ಗಿಡದಾಗ ಟೊಮೊಟೊ ಹಾಕಿದ್ದೆ, ಚೆನ್ನಾಗಿ ಬಂತು, ಲಾಭ ಆಗಲಿಲ್ಲ, ಕೈ ಬಿಟ್ಟು ಇನ್ನೇನು ಮಾಡೋದು. ರೇಟ್ 10 ರೂಪಾಯಿಗೆ ಒಂದು ಬಾಕ್ಸ್ 20 ರೂಪಾಯಿ ಬಾಕ್ಸ್ ಅಂದಾಗೆ ಹಾಕಿ ಅದನ್ನು ಹೆಣ್ಮಕ್ಳ ಹತ್ರ ಕೂಲಿ ಕೀಳ್ಸೋಕ್ಕೂ ಆಗಲ್ಲ. ಈಗ ನೀವು ನಿಂಬೆ ಎಲ್ಲ ಹಾಕಿದಿರಲ್ಲ, ಎಷ್ಟು ಆದಾಯ ತೆಗಿತಾ ಇದ್ದೀರಾ ಸರ್ ಈಗ? ನಿಂಬೆದು ಆದಾಯ ಈಗ ಬರಬೇಕು, ಓಕೆ, ಅಂದರೆ ಈಗ ಬಂದಿದೆ. ಏನಂದರೆ ವಾರದ ಖರ್ಚು, ಪೆಟ್ರೋಲು, ನಾವು ದಿನ ಬೈಕ್ನ ಅಡ್ಡಾಡ್ತೀನಲ್ಲ, ಪೆಟ್ರೋಲು, ಕೂಲಿ, ಸಣ್ಣ ಪುಟ್ಟು. ಈ ವರ್ಷದಿಂದ ನಿಂಬೆ ಹಣ್ಣು ಈಗ ನೀವು ನೋಡಿದ್ರೆ ಈಗ ಹಣ್ಣು ಹಿಡ್ದೈತೆ. ಇದೊಂದು ತಿಂಗಳು ಮೊದಲು ಬಂದಿದ್ರೆ ನನಗೊಂದು 56,000 ರೂಪಾಯಿ ಬರೋದು ಓಕೆ. ಅಟ್ಲೀಸ್ಟ್. ಅಲ್ಲ ಸರ್, 3 ಲಕ್ಷ ಸಂಬಳ ತಗೊಂಡವ್ರು 10,000 ರೂಪಾಯಿ ಸಾಕ ಸರ್ ನಿಮಗೆ ತಿಂಗಳ? ಏನು ನಮಗೆ ಯಾವ ಶೋಕಿಗಳಿಲ್ಲಲ್ರಿ. ಈಗ ಕುಡಿಯೋ ತಿನ್ನೋದು, ಸಿಗರೇಟ್ ಸೇದೋದು, ಮತ್ತೊಂದು ಮಗದೊಂದು. ಬೆಳಿಗ್ಗೆ ಎದ್ರೆ ನಾನು ಹಿಂಗೇ ಅಡ್ಡಾಡ್ಬೇಕು, ನಾನು ಹಂಗೆ ಹೋಗ್ಬೇಕಂದ್ರೆ ಏನು ನಮ್ದು ಏನಾದ್ರು ಕೆಂಪು ಬಸ್ನ ಹತ್ಕೊಂಡು ಹೊರಡ್ಬಿಡೋದು. ಕಾರ್ ಇಲ್ಲ ಸರ್? ಯಾವುದಿಲ್ಲ ಕೇಳ್ರಿ, ನಾನು ಬೈಕೆಲ್ಲ ಅಡ್ಡಾಡೋದು. ಅಲ್ಲ, ಲಕ್ಷ್ಮಣ್ ಹೋಗರ್ ಹತ್ರ ಕಾರ್ ಇಲ್ವಾ? ನನಗೆ ಅದ್ರ ಬಗ್ಗೆ ಇದನ್ನಿಲ್ಲ ನನಗೆ. ನಾನು ಹೆಲಿಕಾಪ್ಟರ್ಗೂ ಓಡಾಡಿದ್ದೀನಿ, ವಿಮಾನದಾಗ ಒಂದು ಅತಿ ಹೆಚ್ಚು ಸಲ ತಿರುಗಾಡೀನಿ. ಆ ವಿಮಾನನೂ ತಲೆಗೆ ಬರಲ್ಲ, ಹೆಲಿಕಾಪ್ಟ್ರೂ ತಲೆಗೆ ಬರಲ್ಲ ನನಗೆ. ಹಿಂದೆ ಸ್ಟುಡಿಯೋದಾಗ ನಾನು ಅಷ್ಟು ದೊಡ್ಡ ಇದ್ರಾಗಿದ್ದೆ, ಅವ್ರು ಬರ್ತಿದ್ರು ಇವ್ರು ಬರ್ತಿದ್ರು. ನೋಡ್ರಿ, ನಾವು ಅವ್ರ ಜೊತೆ ಕಂಪೇರ್ ಮಾಡ್ತಾ ಹೋದ್ರೆ ನಮ್ಮ ಬದುಕಿಗೆ ಅರ್ಥನೇ ಇಲ್ಲ. ನನ್ನ ಜೊತೆ ಸಿದ್ದರಾಮಯ್ಯ ಜೊತೆ ಇದ್ದರು, ಯಡಿಯೂರಪ್ಪ ಇದ್ದ, ಕುಮಾರಸ್ವಾಮಿ ಇದ್ದ, ಡಿ ಕೆ ಶಿವಕುಮಾರ್ ಇದ್ದ, ಬಂಗಾರಪ್ಪ ಜೊತೆ ಕೂತಿದ್ರು. ಅವ್ರು ಕೂತ ತಕ್ಷಣ ಅವ್ರಂಗೆ ನಾವು ಹಾಕಾಗಲ್ಲ. ನಾನಾಗೇ ಇರಬೇಕು. ಲಕ್ಷ್ಮಣ್ ಹೋಗಾರು ಓಕೆ ಸರ್ ಅಲ್ವಾ? ಇನ್ನೊಬ್ಬರಂಗೆ ನಾವೇ ಯಾಕೆ ಆಗ್ಬೇಕು? ಹಂಗಿದ್ರೆ ಅವ್ರಿಗೆ ನಮಗೇನು ವ್ಯತ್ಯಾಸ ಇದೆ? ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಸರ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ಇಫ್ ಯು ಡೂ ಸೋ ಯು ಆರ್ ಇನ್ಸಲ್ಟಿಂಗ್ ಯುವರ್ ಸೆಲ್ಫ್. ಡೋಂಟ್ ಕಂಪೇರ್ ವಿತ್ ಎನಿಬಡಿ, ಬಟ್ ಡೋಂಟ್ ಸ್ಟಾರ್ಟ್ ಪ್ಲೀಸ್ ವಿತ್ ಎವ್ರಿಬಡಿ. ನೀವು ಇನ್ನ ದಿನ ಒಬ್ಬರು ನನಗೆ ಕನ್ವಿನ್ಸ್ ಮಾಡ್ತಾ ಹೋದ್ರೆ, ಕಣ್ಮಣ್ಣು ಮಾಡಿ, ನಿನ್ಗೆ ಮಾಡಿ, ಅವ್ರಿಗೆ ಮಾಡಿ, ಅವ್ರು ಮಾಡಿದ್ರೆ ನಂದು ಆಯುಷ್ನು ಬಿಡ್ದೋಗ್ಬಿಡುತ್ತೆ. ನೀವು ಕನ್ವಿನ್ಸ್ ಮಾಡಕ್ ಹೋದ್ರೆ ಅಂದ್ರೆ ಅವ್ನ ಫೇಲ್ಯೂರ್ ಸ್ಟಾರ್ಟು ಅಂತ. ನೀವು ಮಾಡ್ತಾರದು ಮನಸ್ಸಿಗೆ ಸರಿ ಅನ್ಸಿದ್ರೆ, ಕಷ್ಟ ಇರಲಿ, ಬಿಸಿಲಿರ್ಲಿ, ಮಳೆ ಇರಲಿ, ಗಾಳಿ ಇರಲಿ, ನುಗ್ಗು. ಫೇಲ್ ಆಗ್ತೀಯ, ಬೀಳ್ತೀಯ, ಮತ್ತೆ ಎದ್ದು ಹೋಗ್ಲೇಬೇಕು. ಅಲ್ಲಿ ಬಂಡೆ ಇದೆಯಾ, ಬಿಟ್ಟು ಹೋಗೋಣ ಮುಂದ್ಗಡೆ. ಆಮೇಲೆ ಇದು ಉಪದೇಶ ಹೇಳ್ತಲ್ಲ ನಾನು, ಕೆಲವ್ರು ಕೂತ್ಕೊಂಡು ಟಿವಿಯಲ್ಲಿ ಉಪದೇಶ ಹೊಡಿತಾರಲ್ಲ, ಹಂಗಂದು ಅವೆಲ್ಲ ಉಪದೇಶ ಇಲ್ಲ. ಇದು ಪ್ರಾಕ್ಟಿಕಲ್. ನಾವು ನೋಡ್ರಿ, ಪ್ರತಿಯೊಬ್ಬ ಮನುಷ್ಯ ವಾಸ್ತವದಲ್ಲಿ ಬದುಕಬೇಕು, ಭ್ರಮೆಯಲ್ಲಿ ಬದುಕಲೇಬಾರ್ದು. ಭ್ರಮೆ ಅನ್ನೋದು ಹೆಂಗೆ ಗೊತ್ತಾ, ಒಂಥರ ಬಲೂನ್ ಇದ್ದಂಗೆ, ಟಬ್ ಬಂದ್ಬಿಡುತ್ತೆ, ಬಿಸಿಲು ಜಾಸ್ತಿ ಇದೆ, ಡಮ್ ಅಂದ್ಬಿಡುತ್ತೆ. ಭ್ರಮೆಯಲ್ಲಿ ಬೇಡ. ನಾನು ಹೇಳ್ತಾರದು, ನಂಗೆ 10,000 ಸಿಕ್ಕರು ಸಾಕೀಗ, ನನ್ನ ಮನೆ ಬಾಡಿಗೆ ಕಟ್ಟಕ್ಕೆ, ಮಗನ ಅಡ್ಮಿಷನ್ನು, ಪೆಟ್ರೋಲಿಗೆ. ಆಮೇಲೆ ನಂದು ಹಿಂಗೇ ಇಲ್ಲ, ನಾನು ಮುದ್ದೆ ತಿಂತೀನಿ, ರೊಟ್ಟಿ ತಿಂತೀನಿ, ಇಲ್ಲೇ ಮಕ್ಕತ್ತೀನಿ. ಎಲ್ಲ ಊರು ಹೆಂಗಿದೆ ಹಂಗೆ ನಾನು ಇರ್ತೀನಿ. ಕೆಲವರು ನಿಮ್ಗೆ ಯಾಕೆ ಬೇಕು ಸ್ವಾಮಿ, ಆರಾಮಾಗಿದ್ರಿ, ಒಳ್ಳೊಳ್ಳೆ ಲಕ್ಷ ಸಂಬಳ, ಏನು ಅಲ್ಲೇ ಮಕ್ಕೊಂಡ್ಬಿಡ್ತೀನಿ ನಾನು. ಹಂಗೆ ನೀವು ಟಾರ್ಗೆಟ್ ಆಗಿರ್ಬೋದು ಅಥವಾ ಏನೋ ಚಕ್ರವ್ಯೂಹ ಆಗಿರ್ಬೋದು, ತುಂಬಾ ಜನ ಇಂಟರ್ವ್ಯೂ ಮಾಡಿದಿರಲ್ಲ, ನೋಡಿದ್ರಲ್ಲಿ ಏನ್ ಅನ್ಕೊಂತಾರೆ, ಈಗಿನ ಕಾಲದ ತರ ಟೆಲಿಪ್ರಾಂಪ್ಟ್ ಎಲ್ಲ ಇಲ್ಲ ನಾವು ಅದು ಹೆಂಗೆ ಸರ್ ಸ್ಕ್ರಿಪ್ಟ್ ಮಾಡ್ಕೊಂತ? ಇಲ್ಲ ನಾನು ಹಂಗೆ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಫ್ರೀಡಮ್ ಇತ್ತು ಸರ್ ನನಗೆ. ನಾನು ಇವತ್ತಿಗೆ ನೆನೆಸ್ಕೋಬೇಕಾಗಿದ್ದು, ನನ್ನ ಇವತ್ತೇನಾದರೂ ಲಕ್ಷ್ಮಣ ಹೋಗಾರ ಅಂಥೇಳಿ ಯಾರಾದರೂ ಒಂದು 4 ಜನ ಗುರುತಿಸ್ತಾ ಇದ್ರೆ, ಅದಕ್ಕೆ ನಮಗೆ ಮೂಲ ಕಾರಣ ಹಿರಿಯ ಪತ್ರಕರ್ತರಾದಂಥ ಜೇಸುನಾ ಅಂತೇಳಿ ಬೆಂಗಳೂರಿನಾಗಿದ್ದಾರೆ, ಭಾಳ ಹಿರಿಯ ಪತ್ರಕರ್ತರು. ಆಮೇಲೆ ಟಿ ವಿ ಮಾಧ್ಯಮದ ಬಂದ ಮೇಲೆ ಇದೊಂದು ಒಂಥರ ವಿಚಿತ್ರ ಪ್ರಪಂಚ ಇದೆ ಟಿ ವಿ. ನಾನು ಪ್ರಿಂಟ್ ಮೀಡಿಯಾದಾಗೆ 5 ಜನ ಗುರುತಿಸ್ತಿದ್ರು, ಟಿ ವಿ ಬಂದ ಮೇಲೆ 5 ಲಕ್ಷ ಜನ ಗುರುತಿಸ್ತಾರೆ. ಇದು ಒಂಥರ ಇದು ರೀಚು, ಇದನ್ನೇ ಬೇರೆ ಎಲೆಕ್ಟ್ರಾನಿಕ್ ಮೀಡಿಯಾದು. ಅದಕ್ಕೆ ಮಹೇಂದ್ರ ಮಿಶ್ರಾ ಅವರು ಇವತ್ತು ನಾನು ನೆನೆಸ್ಕೊತೀನಿ. ಇವತ್ತೇನ ಲಕ್ಷ್ಮಣ ಹೋಗಾರ್ ಏನಾದರೂ ಇವತ್ತು ಯಾರಾದರೂ ಗುರುತಿಸ್ತಾರೆ, ನೀವು ಬಂದಿದ್ದೀರಿ ಅಂದರೆ, ಅದಕ್ಕೆ ಇವತ್ತು ಆ ಕ್ರೆಡಿಟ್ ಗೋಷ್ಟು ಗಾಡ್ ಫಾದರ್ ಮಹೇಂದ್ರ ಮಿಶ್ರಾ. ನನಗೆ ಅವ್ರು ಬೈದಿದ್ದಾರೆ, ಗದೆ ಅನ್ನೋರು. ನನಗೆ ನಾನು ಚೆನ್ನಾಗಿ ಮಾತಾಡಲಿ ಅಂದ್ರೆ, ಆಪ್ ಗದೆ ಏನ ಕತ್ತೆ ಅನ್ನೋರು. ನಿನಗೆ ಚೆನ್ನಾಗಿ ಚಪ್ಪಲಿ ಹಾಕೊಂಡು ಬರಕ್ಕೆ ಬರಲ್ಲ, ಇನ್ಸರ್ಟ್ ಮಾಡಲ್ಲ ನೀನು ಹಳ್ಳಿ ಗುಗ್ಗು ನನ್ನ ಮಗ ಅಂತ ಬೈತಿದ್ರು ನನಗೆ. ಯಾವುದೋ ಚಪ್ಪಲಿ ಹಾಕೊಂಡ್ ಬತ್ತೀಯ, ನಿಂಗೆ ಚಪ್ಪಲಿ ಕೊಡಿಸ್ತಿ, ದುಡ್ಡು ಕೊಡ್ತೀನಿ ಅನ್ನೋರು. ಎಲ್ಲ ಕಾಮನ್ ರೀ, ಇದು ಏನ್ರಿ ಅವರು ಈಗ ಸುಮ್ಮನೆ ಹಾಕಿವಲ್ಲ, ಪಕ್ಷಗಳೇ ಬೇಡ ಅಂದವರು ಪಕ್ಷಗಳ ಜೊತೆ ಹೊಂದಾಣಿಕೆ ಆಗ್ತವೆ. ರಾಜಕಾರಣ ಮಾಧ್ಯಮದಲ್ಲೂ ಅಷ್ಟೇ,